ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಸ್ಕಿನ್ ಪಡ್ಕೊಳ್ಬೇಕು ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ಇವಾಗಂತೂ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಹಾಗೂ ನಮ್ಮ ಸ್ಕಿನ್ನ ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕು ಅಂತ ಇವತ್ತು ನಿಮ್ಮ ಜೊತೆ ಒಂದು ಹೊಸ ಬ್ಯೂಟಿಫುಲ್ ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಅದು ಕೂಡ ಯಾವ ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಸ್ಕಿನ್ನ ತುಂಬಾ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂದರೆ ಸ್ನೇಹಿತರೆ, ನೋಡಿ ಎಲ್ಲರ ಮನೆಯಲ್ಲೇ ಇರುವಂಥ ಬೆಳ್ಳುಳ್ಳಿಯಿಂದ ನೋಡಿ ನಮ್ಮ ಸ್ಕಿನ್ನನ್ನು ತುಂಬಾ ಬ್ರೈಟ್ ಆ್ಯಂಡ್ ವೈಟ್ ಆಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ನಾನಿಲ್ಲಿ 3 ಬೆಳ್ಳುಳ್ಳಿನ ತೊಗೊಂಡಿರೋವಂಥದ್ದು ಸ್ನೇಹಿತರೆ. ಇದನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲ್ ಒಳಗಡೆ ಆ್ಯಡ್ ಮಾಡ್ಕೊಂಡಿರೋವಂಥದ್ದು ಸ್ನೇಹಿತರೆ. ನೋಡಿ, ಈ ಒಂದು ಬೆಳ್ಳುಳ್ಳಿಯಿಂದ ನಮಗೆ ಯಾವ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆ ಅಂತ ಹೇಳ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೋಡಿ, ನಾನು ಇದರೊಳಗಡೆ ಕರಿಬೇವಿನ ಎಲೆಗಳನ್ನು ಕೂಡ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಫ್ರೆಶ್ ಆಗಿರುವಂಥ ಸ್ವಲ್ಪ ಕರಿಬೇವಿನ ಎಲೆಗಳು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ಈ 2 ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡ್ಬಿಟ್ಟು ಇದ್ರ ಒಳಗಡೆ ಒಂದು ½ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ಅಥವಾ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ½ ಗ್ಲಾಸ್ ಅಷ್ಟೇ ಹಾಕ್ಕೊಂಡ್ಬಿಡಿ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀರು ಅರ್ಧದಷ್ಟು ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಕುದಿಸ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಬೆಳ್ಳುಳ್ಳಿ ನಮ್ಮ ಸ್ಕಿನ್ಗೆ ಯಾವ ರೀತಿ ಚೆನ್ನಾಗಿ ಹೊಳೆಯೋ ಹಾಗೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ನೇಹಿತರೆ, ಇದರಲ್ಲಿ ತುಂಬಾ ಉಷ್ಣತೆ ಇರುತ್ತೆ, ಹಾಗೂ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನನ್ನು ಯಾವ ರೀತಿ ನಾವು ಕೇರ್ ಮಾಡ್ಕೊಳ್ಬೋದು ಅಂದರೆ ಈ ಒಂದು ಹೊಸ ಟಿಪ್ಸ್ನ ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಡ್ರೈ ಸ್ಕಿನ್ ಆಗ್ಬೋದು, ಅಥವಾ ಆಯಿಲಿ ಸ್ಕಿನ್ ಆಗಿರ್ಬೋದು, ಅಥವಾ ಜಾಸ್ತಿ ಈ ಒಂದು ಉಷ್ಣತೆಯಿಂದ ನಮ್ಮ ಸ್ಕಿನ್ ಮೇಲೆ ತುಂಬಾ ಪಿಂಪಲ್ಸ್ಗಳಾಗ್ತಾ ಇದ್ದಾರೆ ಸ್ನೇಹಿತರೆ, ಅದು ಕೂಡ ಕಡಿಮೆ ಮಾಡ್ಕೊಳ್ಬೋದು, ಹಾಗೂ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಕೊಳ್ಬೋದು. ನೋಡಿ, ಇವಾಗ ನೀರು ಎಷ್ಟು ಕಡಿಮೆ ಆಗಿದೆ ನೋಡಿ ಸ್ನೇಹಿತರೆ. ಇದನ್ನು ನಾನು ಇವಾಗ ಒಂದು ಬೌಲ್ ಒಳಗಡೆ ಶೋಧಿಸ್ಕೊಳ್ತಾ ಇರುವಂಥದ್ದು. ಈ ರೀತಿ ಶೋಧಿಸ್ಕೊಳ್ಳುವಂಥ ತೊಗೊಂಡ್ಬಿಟ್ಟು ಈ ರೀತಿ ಶೋಧಿಸ್ಕೊಂಡ್ಬಿಡಿ, ಅಂದರೆ ಫಿಲ್ಟರ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೀರು ನೋಡ್ಬೋದು, ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸ್ನೇಹಿತರೆ. ಬೆಳ್ಳುಳ್ಳಿಯಿಂದ ಫೇಸ್ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ನಾನು ಇದ್ರ ಒಳಗಡೆ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಈ ಒಂದು ಕ್ರೀಮ್ನ ನೀವು 7 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ಡೈಲಿ ನೀವು ಮಾರ್ನಿಂಗ್ಗೆ ಅಪ್ಲೈ ಮಾಡ್ಕೊಳ್ಬೋದು, ಅಥವಾ ಮಾರ್ನಿಂಗ್ ನೀವು ಹೊರಗಡೆ ಹೋಗುವಾಗ ಜಾಸ್ತಿ ಡಸ್ಟ್ ಅದು ಕೂತ್ಕೊಂಡು ಬಿಡುತ್ತೆ ಅಂದರೆ ರಾತ್ರಿ ಮಲಗುವಾಗ ಫ್ರೆಶ್ ಆಗಿ ನಿಮ್ಮ ಮುಖನ ತೊಳೆದ್ಬಿಟ್ಟು ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಮಲ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರ ಒಳಗಡೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇದು ಕೂಡ ನಮ್ಮ ಸ್ಕಿನ್ನನ್ನು ತುಂಬಾ ಹೊಳೆಯೋ ಹಾಗೆ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಅಥವಾ ವೈಟ್ ಹೆಡ್ಸ್ ಇರ್ಬೋದು, ನಮ್ಮ ಮೂಗಿನ ಭಾಗದಲ್ಲಿ ಇದನ್ನು ತೆಗೆದುಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಡ್ರೈ ಸ್ಕಿನ್ಗೂ ಕೂಡ ಒಳ್ಳೆಯದು ಈ ಒಂದು ಫೇಸ್ ಪ್ಯಾಕ್. ನೋಡಿ, 1 ಟ್ಯಾಬ್ಲೆಟ್ ಅಷ್ಟು ನಾನು ಇದ್ರ ಒಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇದು ಕೂಡ ನಿಮಗೆ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ, ಅಥವಾ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ₹5 ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಸ್ನೇಹಿತರೆ. ಇದನ್ನು ನೋಡಿ, ಈ ರೀತಿ ನಾನಿವಾಗ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಒಂದು ಸ್ಪೂನ ಸಹಾಯದಿಂದ. ನೋಡಿ, ಯಾವ ರೀತಿ ಕ್ರೀಮ್ ರೀತಿಯಾಗಿ ರೆಡಿ ಆಗುತ್ತೆ ಸ್ನೇಹಿತರೆ. ಬೇಕಾದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಅಲೋವೆರಾ ಜೆಲ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು. ನಾನಿವಾಗ ಒಂದೇ ದಿನಕ್ಕೆ ಅಂದರೆ ಒಂದು ಸಲಿಗೆ ಇದನ್ನು ಪೂರ್ತಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇರುವಂಥದ್ದು. ಡೈಲಿ ಇದೇ ರೀತಿ ಪ್ರೊಸೆಸ್ಸಲ್ಲಿ ನೀವು ಮಾಡ್ಕೊಳ್ಬೋದು, ಅಥವಾ ನೀವು ಒಂದೇ ದಿನದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಏರ್ ಕಂಟೈನರ್ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಲಾಸ್ಟ್ ಸ್ನೇಹಿತರೆ. ಇದ್ರೊಳಗಡೆ ನೋಡಿ, ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ನ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಈ ಆಯಿಲ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ, ಅಥವಾ ನೀವು ಇದ್ರೊಳಗಡೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದು ಕೂಡ ತುಂಬಾ ಒಳ್ಳೆಯದು. ನೀವು ಯಾವುದೊಂದು ಆಯಿಲ್ ಯೂಸ್ ಮಾಡ್ಕೋತೀರಾ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಸ್ಕಿನ್ಗೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ನ 2 ಒಂದನ್ನು ಯೂಸ್ ಮಾಡ್ಕೋತಾ ಹೋಗಿ. ಇವಾಗ ನಾನು ಚೆನ್ನಾಗಿ ಕುದಿಸ್ಕೊಂಡಿರುವಂಥ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಆ್ಯಡ್ ಮಾಡಿಕೊಂಡು, ಇವಾಗ ನೋಡಿ ಯಾವ ರೀತಿ ಕ್ರೀಮಿ ರೀತಿಯಾಗಿ ರೆಡಿ ಆಗುತ್ತೆ. ಇದೇ ರೀತಿ ಒಂದು 2 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಇದನ್ನು ಇದೇ ಪ್ರೊಸೆಸ್ಸಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಸ್ನೇಹಿತರೆ. ಆವಾಗ ಒಂದು ಕ್ರೀಮ್
ರೆಡಿ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ನೋಡಿ ಮುಖದ ಮೇಲೆ ಅಲ್ಲದೆ ನೀವು ಕೈ ಮೇಲೆ ಕಾಲಿನ ಭಾಗದಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಕ್ರೀಮ್ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಈ ರೀತಿ ನೀವು ಸಮ್ಮರ್ ಟೈಮಲ್ಲಿ ಅಥವಾ ನೀವು ಇವಾಗ ಚಳಿಗಾಲದ ಟೈಮಲ್ಲಿ ಕೂಡ ಸ್ನೇಹಿತರೆ ಮುಖ ಒಡಿತಾ ಇದ್ದರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಒಳ್ಳೆ ಕ್ರೀಮ್ ರೆಡಿ ಆಗಿರುವಂಥದ್ದು. ನೋಡಿ ನಾನು ಇದರೊಳಗಡೆ ಬೆಳ್ಳುಳ್ಳಿನ ಕುದಿಸ್ಕೊಂಡಿರುವಂಥ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ನಲ್ಲ ಸ್ನೇಹಿತರೆ, ಅದರಿಂದ ನೀವು ಸ್ಮೆಲ್ ಅದೇ ಬರುತ್ತೆ ಅಂತ ತಿಳ್ಕೊಳ್ಬೇಡಿ ಸ್ನೇಹಿತರೆ, ಖಂಡಿತ ಬರೋದಿಲ್ಲ. ಈ ಒಂದು ಕ್ರೀಮ್ ಸ್ಮೆಲ್ ಬೇರೆ ಆಗಿರುತ್ತೆ ಸ್ನೇಹಿತರೆ, ಆ ರೀತಿ ಬರೋದಿಲ್ಲ. ಹಾಗೂ ತುಂಬಾ ಸಾಫ್ಟಾಗಿ ನಮ್ಮ ಸ್ಕಿನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಎಷ್ಟೇ ರಫ್ ಆಗಿದ್ದರೂ ಅದು ಕೂಡ ವೇಗವಾಗಿ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ವೇಗವಾಗಿ ಒಂದು 5 ಮಿನಿಟ್ಸಲ್ಲಿ ನಮಗೆ ಈ ಒಂದು ಕ್ರೀಮ್ ರೆಡಿ ಆಗಿರುವಂಥದ್ದು. ನೋಡಿ ಸ್ನೇಹಿತರೆ, ಒಂದು ಸ್ಪೂನ್ನ ಹೆಲ್ಪ್ದಿಂದ ನಾನು ಅಷ್ಟು ಕೂಡ ತಕ್ಕೋತಾ ಇರುವಂಥದ್ದು. ನೋಡಿ ತೆಗೆದುಬಿಟ್ಟು ಇದನ್ನು ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೇನೆ ಸ್ನೇಹಿತರೆ. ಎಷ್ಟು ತುಂಬಾ ಒಳ್ಳೆಯದು ಸ್ನೇಹಿತರೆ, ನಮ್ಮ ಹ್ಯಾಂಡ್ಗೆ ಆಗಿ ನಮ್ಮ ಕಾಲು ಭಾಗದಲ್ಲಿ ಆಗಿರ್ಬೋದು ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ರೀಮಾಗಿ ಕಾಣಿಸ್ತಾ ಇರುವಂಥದ್ದು ಅಂತ. ಒಂದು ಡಬ್ಬೆಯಲ್ಲಿ ತೆಗೆದುಬಿಟ್ಟು ಇದನ್ನು ಸ್ಟೋರ್ ಮಾಡಿಬಿಟ್ಟು ಫ್ರೀಜರಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಡೇಲಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ನೈಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು ನೋಡಿ ಮಾರ್ನಿಂಗ್ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ನೋಡಿ ನಾನು ಕೈ ಮೇಲೆ ಅಷ್ಟು ಭಾಗದಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಕೋತಾ ಇರುವಂಥದ್ದು. ಇದೇ ರೀತಿ ಯಾವ ರೀತಿ ನೀವು ವ್ಯಾಸ್ಲಿನ ಅಪ್ಲೈ ಮಾಡ್ತೀರೋ ಅದೇ ರೀತಿ ಅಪ್ಲೈ ಮಾಡಿಬಿಟ್ಟು ಇದನ್ನು ಹಾಗೆ ಬಿಟ್ಟಿಡಬೇಕು. ಆದರೆ ನೀವು ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಕೈ ಆಗಿರ್ಬೋದು ಅಥವಾ ನಿಮ್ಮ ಮುಖ ಆಗಿರ್ಬೋದು ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡಿಬಿಡಿ. ಯಾಕಂದರೆ ನೀವು ಹೊರಗಡೆ ಹೋಗಿರ್ತೀರ, ತುಂಬಾ ಡಸ್ಟ್ ಎಲ್ಲ ಕೂತ್ಕೊಂಡು ಇರುತ್ತೆ ನಿಮ್ಮ ಕೈ ಮೇಲೆ ಮುಖದ ಮೇಲೆ, ಇದು ಚೆನ್ನಾಗಿ ವರ್ಕ್ ಮಾಡೋದಿಲ್ಲ ಹಾಗೂ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಯಾವಾಗಲೂ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ನೋಡಿ ಇವತ್ತಿನ ಒಂದು ಬೆಸ್ಟ್ ಟಿಪ್ಸ್ ಸ್ನೇಹಿತರೆ, ಬ್ಯೂಟಿಫುಲ್ ಟಿಪ್ಸ್ ನಿಮಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.